ನಮಸ್ಕಾರ ಸ್ನೇಹಿತರೆ, ಸ್ವಚ್ಛ ಮನಸ್ಸಿನ ನನ್ನ ನೆಚ್ಚಿನ ಪ್ರೀತಿಯ ಕನ್ನಡಿಗರೇ, ನೀವು ಖಂಡಿತ ನೋಡ್ತಾ ಇದ್ದೀರಾ ನಾನು ಒಂಟಿಯಲ್ಲ ಚಾನಲ್. ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ಲೋಹಿತ್ ರಾಯಲ್. ಕಾಂತಾರ ಕಾಂತಾರ ಕಾಂತಾರ, ಎಲ್ಲಿ ನೋಡಿದ್ರು ಕಾಂತಾರ. ಹೌದು ಸ್ನೇಹಿತರೆ, ಕಾಂತಾರ ಚಾಪ್ಟರ್ 1 ಟ್ರೈಲರ್ ಭಾರಿ ದೊಡ್ಡ ಮಟ್ಟಿಗೆ 6 ಭಾಷೆಗಳಲ್ಲಿ ರಿಲೀಸ್ ಆಯಿತು. ಕನ್ನಡ, ಹಿಂದಿ, ತೆಲುಗು, ತಮಿಳು, ಮಲಯಾಳಂ ಹಾಗೂ ಇಂಗ್ಲಿಷ್ ಭಾಷೆಗಳಲ್ಲೂ ಕೂಡ ರಿಲೀಸ್ ಮಾಡಲಾಯಿತು. ರಿಲೀಸ್ ಆದ ಕೆಲವೇ ನಿಮಿಷಗಳಲ್ಲಿ ಲಕ್ಷಾಂತರ ವ್ಯೂಸ್ ಪಡೆದುಕೊಳ್ತು. ಹಾಗೆ ಕೆಲವು ಗಂಟೆಗಳಲ್ಲಿ ಮಿಲಿಯನ್ ಗಟ್ಟಲೆ ವ್ಯೂಸ್ ಪಡೆದುಕೊಳ್ತು. ಕಾಂತಾರ ಚಾಪ್ಟರ್ 1 ಅಕ್ಟೋಬರ್ 2, 2025 ಪ್ರಪಂಚದಾದ್ಯಂತ 7,000 ಸ್ಕ್ರೀನ್ಗಳಲ್ಲಿ ತೆರೆ ಕಾಣ್ತಿದೆ ಎಂದು ಮಾಹಿತಿ ಸಿಕ್ಕಿದೆ. ಹಾಗೆ ಬುಕಿಂಗ್ ಕೂಡ ಆಲ್ರೆಡಿ ಓಪನ್ ಆಗಿದೆ. ಸೆಪ್ಟೆಂಬರ್ 27, 2025 ಬುಕಿಂಗ್ ಓಪನ್ ಮಾಡಿದ್ದು ಒಂದೇ ದಿನದಲ್ಲಿ 80-90% ಬುಕಿಂಗ್ ಆಗಿದೆ. ಕೆಲವು ಸ್ಕ್ರೀನ್ಗಳಲ್ಲಂತೂ ಈಗಾಗಲೇ ಎಲ್ಲ ಟಿಕೆಟ್ಸ್ ಸೋಲ್ಡ್ ಔಟ್ ಆಗಿದೆ. ಫಸ್ಟ್ ಶೋ 6:30ಗೆ ಕೆಲವೊಂದು ಥಿಯೇಟರ್ಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಕಾಂತಾರ ಸಿನಿಮಾ ಹೊಂಬಾಳೆ ಫಿಲ್ಮ್ಸ್ ಬ್ಯಾನರ್ನಲ್ಲಿ ತಯಾರಾಗಿದೆ. ಕಾಂತಾರ ಸಿನಿಮಾದ ಕತೆ ಬರೆದು ನಿರ್ದೇಶನ ರಿಷಬ್ ಶೆಟ್ಟಿ ಮಾಡಿದ್ದಾರೆ. ಕಾಂತಾರ ಸಿನಿಮಾದ ಪ್ರಮುಖ ಪಾತ್ರದಲ್ಲಿ ರಿಷಬ್ ಶೆಟ್ಟಿ, ರುಕ್ಮಿಣಿ ವಸಂತ, ಗುಲ್ಶನ್ ದೇವಯ್ಯ, ಜಯರಾಮ್ ಕಾಣಿಸಿಕೊಂಡಿದ್ದಾರೆ. ಸಂಗೀತ ನಿರ್ದೇಶನವನ್ನು ಬಿ ಅಜನೀಶ್ ಲೋಕನಾಥ್ ಅವರು ಮಾಡಿದ್ದಾರೆ. ಸಿನಿಮಾ ರಿಲೀಸ್ ಆಗಲು ಇನ್ನೂ 5 ದಿನ ಬಾಕಿ ಇದೆ. 5 ದಿನದ ಮೊದಲೇ ಟಿಕೆಟ್ ಬುಕ್ ಆಗಿರುವುದು ಸಂತೋಷದ ಸಂಗತಿ ಇದಲ್ವಾ ಸ್ನೇಹಿತರೆ? ನಮ್ಮ ಕನ್ನಡ ಸಿನಿಮಾ ಇಷ್ಟು ದೊಡ್ಡ ಮಟ್ಟಿಗೆ ನಿರೀಕ್ಷೆ ಹುಟ್ಟಿಸಿದೆ ಅಂದರೆ ನಿಜವಾಗ್ಲೂ ಅದು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಹೆಮ್ಮೆ ತರುವಂತಹ ವಿಷಯ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ ಕೆಲವು ಸೀಟುಗಳು ಮಾತ್ರ ಖಾಲಿ ಇವೆ. ನೀವಿನ್ನೂ ಟಿಕೆಟ್ ಬುಕ್ ಮಾಡಬೇಕು ಅಂತ ಕಾಯ್ತಾ ಇದ್ದರೆ ಖಾಲಿ ಇರೋ ಟಿಕೆಟ್ನ ಬುಕ್ ಮಾಡಿಕೊಂಡು ರಿಲೀಸ್ ಆದ ಫಸ್ಟ್ ಶೋವನ್ನು ನೀವು ನೋಡಬಹುದು. ಕಳೆದ ತಿಂಗಳಷ್ಟೇ ರಿಲೀಸ್ ಆದ ಸೂಫ್ರಮ್ ಸೋ ಚಿತ್ರ ಕೂಡ ದೊಡ್ಡ ಮಟ್ಟಕ್ಕೆ ಯಶಸ್ಸು ಬಂತು. ಹಾಗೆ ಕಾಂತಾರ ಚಾಪ್ಟರ್ 1 ಅಂದರೆ ಕಾಂತಾರ 2 ಚಿತ್ರಕ್ಕೂ ಪ್ರಪಂಚದಾದ್ಯಂತ ಅಭೂತಪೂರ್ವ ಯಶಸ್ಸು ಸಿಗಲಿ ಎಂದು ನಾನು ಒಂಟಿಯಲ್ಲ ಚಾನಲ್ ತಂಡದ ಕಡೆಯಿಂದ ಶುಭ ಹಾರೈಸುತ್ತೇವೆ. 2015ರಿಂದ 2025 ನಮ್ಮ ಕನ್ನಡ ಇಂಡಸ್ಟ್ರಿಗೆ ದೊಡ್ಡ ಮಟ್ಟದ ಯಶಸ್ಸು ಸಿಕ್ಕಿದೆ ಅಂತ ನಾನು ಹೇಳೋದಕ್ಕೆ ಹೆಮ್ಮೆ ಪಡ್ತೀನಿ, ಖುಷಿ ಪಡ್ತೀನಿ. ಸೊ ನಿಮಗೆಲ್ಲ ಗೊತ್ತಿದೆ KGF ಯಾವ ಮಟ್ಟಕ್ಕೆ ಡಿಮ್ಯಾಂಡ್ ಆಯಿತು, ಯಾವ ಮಟ್ಟಕ್ಕೆ ಬೇರೆ ಬೇರೆ ಸ್ಟೇಟಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ನೋಡಿದ್ರು ಅಂತ. ಸೊ ಅದೊಂದು ಸಂತೋಷದ ವಿಷಯ ಅಲ್ವಾ. ಸೊ ಇವಾಗ ಕಾಂತಾರ ಬಂತು. ಕಾಂತಾರ ಫಸ್ಟು ಪಾರ್ಟ್ ಏನು ಬಂತಲ್ವಾ, ಸೊ ಅದು ಕನ್ನಡದಲ್ಲಾಗಿತ್ತು. ಅದಾದಮೇಲೆ ಬೇರೆ ಬೇರೆ ಭಾಷೆಗಳಿಗೆ ಡಬ್ ಆಯಿತು, ಅಲ್ಲೂ ಕೂಡ ಸಕ್ಸಸ್ ಕಾಣ್ತು. ಇವಾಗ ಕಾಂತಾರ ಚಾಪ್ಟರ್ 1 ಬಂದಿದೆ ಅಂದರೆ ಕಾಂತಾರ 2. ಇದು ಕೂಡ ಎಷ್ಟು ರೆಸ್ಪಾನ್ಸ್ ತೊಗೊಂಡಿದೆ ಅಂದರೆ ಟ್ರೈಲರಲ್ಲೇ ತುಂಬ ಜನ ಟ್ರೈಲರ್ ನೋಡಿ ರಿವ್ಯೂಸ್ ಮಾಡಿದ್ದಾರೆ, ಅದ್ಭುತವಾಗಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಇದು ನಮ್ಮ ಕನ್ನಡ ಇಂಡಸ್ಟ್ರಿ. ಇಂಥ ನಟರು, ಇಂಥ ನಿರ್ದೇಶಕರು, ಇಂಥ ನಿರ್ಮಾಪಕರು ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ. ನಮ್ಮ ಕನ್ನಡ ಸಿನಿಮಾನ ಮಾಡ್ತಾ ಇದ್ದಾರೆ, ನಮ್ಮ ಕನ್ನಡಕ್ಕೆ ಈ ಥರ ಕೊಡುಗೆ ಕೊಡ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ನಾವು ಎದೆ ತಟ್ಕೊಂಡು ಹೇಳ್ಬೋದು ಇದು ನಮ್ಮ ಕನ್ನಡ ಇಂಡಸ್ಟ್ರಿ ಅಂತ. ತುಂಬ ಖುಷಿಯಾಗುತ್ತೆ ಸ್ನೇಹಿತರೆ, ಖಂಡಿತ ಹೇಳ್ತೀನಿ. ಇನ್ನು ಮುಂದೆ ಕೂಡ ಇದೇ ಥರ ನಮ್ಮ ಕನ್ನಡ ಇಂಡಸ್ಟ್ರಿ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ. ಕಾಂತಾರ ಆದಮೇಲೆ ಇನ್ನೂ ದೊಡ್ಡ ಮಟ್ಟಕ್ಕೆ ನಮ್ಮ ಕನ್ನಡ ಸಿನಿಮಾಗಳು ಅಬ್ಬರ ಮಾಡ್ತವೆ, ದಾಳಿ ಮಾಡ್ತವೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತೀವಿ. ಸಬ್ಸ್ಕ್ರೈಬ್ ಮಾಡಲು ಫ್ರೀ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಕಾಂತಾರ ಹಾಗೂ ಕಾಂತಾರ 2 ಚಿತ್ರದ ಬಗ್ಗೆ ನಿಮಗೇನಾದರೂ ಅನಿಸಿಕೆ ತಿಳಿಸ್ಬೇಕು ಅಂದರೆ ಹೇಳಬೇಕು ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಾನು ಮಾತಾಡೋದಕ್ಕೆ ಪ್ರಯತ್ನಿಸ್ತೇನೆ. ಮತ್ತೊಂದು ವಿಡಿಯೋ ಮೂಲಕ ಶೀಘ್ರದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಗುತ್ತಾ ಖುಷಿಯಾಗಿರಿ. ಧನ್ಯವಾದಗಳು.